अग्निश्च मे कर्मश्च मे अर्घश्च मे सूर्यश्च मे प्राणश्च मे अश्वमेधश्च मे पृथिवी च। नमो शक्ति विशिष्ट परब्रह्मणे नमः। विश्वेशलिंग संभूतं विश्वविद्या विबोधकं विश्ववंद्यं सदा वंदे विश्वाराध्यं जगद्गुरुं विश्वाराध्यं जगद्गुरुं। ಆದಿಯಲ್ಲಿ ವಿಶ್ವಶಕ್ತಿಯರಾದ ಶಿವಪಾರ್ವತಿಯರನ್ನು ರೇಣುಕಾದಿ ಪಂಚಾಚಾರ್ಯರನ್ನು ಮನೋಭೂಮಿಕೆಯಲ್ಲಿ ಸ್ಥಾಪನೆ ಮಾಡಿಕೊಂಡು ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ ರಾಷ್ಟ್ರದ ಎರಡನೆಯ ರಾಜ್ಯದ ಮೊದಲನೆಯ ರಾಣೆಬೆನ್ನೂರು ಹಿರೇಮಠದ ಪವಿತ್ರ ಪರಿಸರದಲ್ಲಿ ಸ್ಥಾಪನೆಗೊಂಡಿರುವ ಬಯಲು ಆಲಯ ಶನೇಶ್ವರ ಮಹಾಸ್ವಾಮಿಯ ದ್ವಾದಶ ಪ್ರತಿಷ್ಠಾ ಮಹೋತ್ಸವ ನಿಮಿತ್ತವಾಗಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ವಿಶ್ವಶಾಂತಿಗಾಗಿ ಅತಿರುದ್ರ ಮಹಾಯಾಗ ಸಾಯಂಕಾಲ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಗಳ ಅತಿರುದ್ರ ಮಹಾಯಾಗದ ಇಂದಿನ ಪೂಜಾ ಸೇವೆಯ ಕರ್ತೃಗಳಾಗಿರುವ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಎಲ್ಲ ಗ್ರಾಮಗಳ ಸದ್ಭಕ್ತರೇ, ಇಂದಿನ ಈ ಪೂಜಾ ಸೇವೆಯ ಜವಾಬ್ದಾರಿಯನ್ನು ಹೊತ್ತಿರುವ ಶಾಸಕರಾದ ಶಿವಣ್ಣನವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಅತಿರುದ್ರ ಮಹಾಯಾಗ ಪ್ರಾರಂಭವಾಗಿ 17/11/2024 ಹಿರೇಕೆರೂರಿನ UB ಬಣಕಾರರ ಆದಿಯಾಗಿ ಪ್ರಾರಂಭವಾಗಿ ನಂತರ ರಟ್ಟಿಹಳ್ಳಿ, 3ನೇ ದಿವಸ ಸವಣೂರು, 4ನೇ ದಿವಸ ಶಿಗ್ಗಾಂವು, ನಿನ್ನೆಯ ದಿವಸ ಹೂವಿನಹಡಗಲಿ ತಾಲೂಕಿನ ಬೂದನೂರು, 6ನೇ ದಿವಸದಲ್ಲಿ ಬ್ಯಾಡಗಿ ತಾಲೂಕಿಗೆ ಇವತ್ತು ಅವಕಾಶವನ್ನು ಕೊಟ್ಟಿದೆ. ಅತಿರುದ್ರ ಮಹಾಯಾಗ ಅಂದರೆ ಏನು? ಶಿವನಿಗೆ ಪ್ರೀತಿಯಾಗಿರುವಂಥ ಮಂತ್ರ ಅಂದರೆ ಶ್ರೀರುದ್ರ. ಶ್ರೀರುದ್ರವನ್ನು ಪಠನ ಮಾಡುವುದರಿಂದ ನಮಗೆ ಬಂದಿರುವಂಥ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ದುಃಖಗಳು ನಿವಾರಣೆ ಆಗ್ತವೆ. ಕಣ್ಣೀರು ಯಾವಾಗ ಬರ್ತವೆ ಅಂದರೆ ದುಃಖ ಬಂದಾಗ ಕಣ್ಣೀರು ಬರ್ತವೆ, ಸುಖ ಬಂದಾಗೂ ಕಣ್ಣೀರು ಬರ್ತದೆ. ಆದರೆ ದುಃಖ ಬಂದಾಗ ಕಣ್ಣೀರನ್ನು ಒರೆಸುವಂಥ ದೇವರು ಯಾರು ಅಂದರೆ ಅವ ಪರಮಾತ್ಮ ಶ್ರೀರುದ್ರ ದೇವ. ಈ ಜಗತ್ತಿನಲ್ಲಿ ರುದ್ರನಷ್ಟು ಶೀಘ್ರದಲ್ಲಿ ಆಶೀರ್ವಾದವನ್ನು ಮಾಡುವಂಥ ದೇವರು ಮತ್ಯಾವುದೂ ಇಲ್ಲ. ಶ್ರೀರುದ್ರ ದೇವ ನಮ್ಮ ಕಷ್ಟಗಳನ್ನು ದೂರ ಮಾಡಿ ನಮ್ಮ ಬದುಕಿಗೆ ಸುಖದ ಆನಂದವನ್ನು ಕೊಡುವಂಥ ಶಕ್ತಿ ಯಾವ ದೇವರಲ್ಲಿದೆ ಅಂತಂದರೆ ಶ್ರೀರುದ್ರನಲ್ಲಿದೆ. ಹಂಗಾರೆ ಶ್ರೀರುದ್ರದಲ್ಲಿ ಇಷ್ಟಿದೆ ಅಂತಂದರೆ ಆ ರುದ್ರನಿಗೆ ಎಷ್ಟು ಮಂತ್ರಗಳನ್ನು ಹೇಳ್ತೇವೋ ಅಷ್ಟು ನಮಗೆ ಫಲ ಸಿಗುತ್ತದೆ. ಇಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಅತಿರುದ್ರ ಮಹಾಯಾಗ. ಅತಿರುದ್ರ ಅಂದ್ರೇನು? ರುದ್ರ ಅಂದರೆ 11 ನಮಕಗಳನ್ನು ಹೇಳಿ 11 ಚಮಕಗಳನ್ನು ಹೇಳಿದಾಗ ಅಲ್ಲಿ ರುದ್ರ ಪೂರ್ಣವಾಗ್ತದೆ. ಒಂದು ಸರಿ ಹೇಳಿದರೆ ಶ್ರೀರುದ್ರ ಪೂರ್ಣ ಆಯಿತು.
ಇನ್ನು ಅತಿರುದ್ರ ಅಂದ್ರೇನು? ಅದೇ ರುದ್ರ ಪ್ರಶ್ನೆಯನ್ನ 121 ಪುರೋಹಿತರು ಒಂದು ದಿವಸಕ್ಕೆ 11 ಸಾರಿ ಹೇಳಿದರೆ, 11 ಆವೃತ್ತಿಯನ್ನು ಹೇಳಿದರೆ ಅಲ್ಲಿಗೆ 1331 ಆವೃತ್ತಿ ಆಗ್ತವೆ. ಒಂದು ದಿವಸಕ್ಕೆ 1331 ಆವೃತ್ತಿ ಆದ ಮೇಲೆ 11 ದಿವಸಗಳಿಗೆ 14,641 ಆವೃತ್ತಿಗಳಾದಾಗ ಅದಕ್ಕೆ ಅತಿರುದ್ರ ಅಂತ ಕರೀತಾರೆ. 14,641 ಆವೃತ್ತಿಗಳಾಗಿ ಆ 14,641 ತದ್ದಶಾಂಶ ನಾವು ಭಗವಂತನಿಗೆ ಹವಿಸ್ಸನ್ನ, ಅಂದರೆ ಶ್ರೀರುದ್ರ ಅತಿರುದ್ರ ಯಾಗಕ್ಕೆ ಹವಿಸ್ಸನ್ನ ಏನೇನು ಕೊಡ್ತೇವೆ ಅಂದರೆ ತುಪ್ಪ, ಎಳ್ಳು ಮತ್ತೆ ಭತ್ತ, ಈ 3 ಹವಿಸ್ಸುಗಳನ್ನು ನಾವು ಕೊಡ್ತೇವೆ. ಜೊತೆಗೆ ಪ್ರಧಾನ ಕುಂಡಕ್ಕೆ ಅನ್ನ, ಬೆಲ್ಲ, ಬಿಳಿ ಎಳ್ಳು ಮಿಶ್ರಿತವಾಗಿರುವಂತ ಅನ್ನವನ್ನು ನಾವು ಪ್ರಧಾನ ಆಹುತಿಯನ್ನು ಕೊಡ್ತೇವೆ. ಪ್ರಧಾನ ಕುಂಡದಲ್ಲಿ 11 ಜನ ಪುರೋಹಿತರು ಕುಂತಿರುತ್ತಾರೆ. ಆ 11 ಜನ ಪುರೋಹಿತರು ಪ್ರಧಾನ ಆಹುತಿಯಲ್ಲಿದ್ದು 64 ಹೋಮದ ಕುಂಡಗಳಲ್ಲಿ ಇನ್ನು ಉಳಿದ ಪುರೋಹಿತರು ಕುಳಿತುಕೊಂಡು ಈ ಯಾಗವನ್ನು ಮಾಡುವಂಥದ್ದು ಒಂದು ಕ್ರಿಯೆ. ಪ್ರಧಾನವಾಗಿ 11 ಕುಂಡದಲ್ಲಿನೂ ಕೂಡ ಈ ಹೋಮವನ್ನು ಮಾಡಬಹುದು, 64 ಕುಂಡದಲ್ಲಿ ಹೋಮವನ್ನು ಮಾಡಬಹುದು, 121 ಕುಂಡದಲ್ಲಿನೂ ಕೂಡ ಹೋಮವನ್ನು ಮಾಡಬಹುದು. ಇದರ ಉದ್ದೇಶ ಏನು ಅಂದರೆ ಜಗತ್ತಿಗೆ ಬಂದಿರುವಂತ ಏನು ಕಂಟಕ, ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಈ ಜಗತ್ತಿಗೆ ಬಂದಿರುವಂತ ಎಲ್ಲ ತೊಂದರೆಗಳು ನಿವಾರಣೆ ಆಗಬೇಕಾದ್ರೆ ಇಂಥ ಯಜ್ಞ ಮತ್ತು ಯಾಗಗಳಿಂದ ಮಾತ್ರ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು. ಅದರಲ್ಲಿ ಶ್ರೀರುದ್ರ ಯಾಗದಲ್ಲಿ ಇವತ್ತಿನ ಸೇವೆ ನಿಮಗೆ ದೊರಕಿರೋದು ಇದೊಂದು ನಿಮ್ಮ ತಾಲೂಕಿನ ಶಾಸಕರು ಮಾಡಿರುವಂತ ಒಂದು ಪುಣ್ಯದ ಫಲ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಅತಿರುದ್ರ ಯಾಗ ಇದು ಪೂಜೆಗಳನ್ನು ಪ್ರಚಾರ ಮಾಡಿದರೆ ಶಕ್ತಿ ಬರಂಗಿಲ್ಲ. ಪೂಜೆಗಳಿಗೆ ತಿಳ್ಕೊಂಡು ನಾವು ಬಂದರೆ ಇದರಲ್ಲಿ ಬಹುತೇಕ ಹಾಕುವಂತ ತುಪ್ಪ ಈ ಭೂಮಂಡದಲ್ಲಿರುವಂತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ. ತುಪ್ಪ ನಾವು ಯಾವುದೇ ಪಾಕೆಟ್ ತುಪ್ಪವನ್ನು ಹಾಕಿಲ್ಲ, ಆಕಳು ಕರೆದು ಸಂಸ್ಕಾರ ಕೊಟ್ಟ ಹೆಪ್ಪ ಹಾಕಿ ಬೆಣ್ಣೆ ತೆಗೆದು ತುಪ್ಪವನ್ನೇ ಹಾಕಿದ, ನಾವು ಯಾವುದೇ ಪಾಕೆಟ್ ತುಪ್ಪವನ್ನು ಹಾಕಿಲ್ಲ. ಎಳ್ಳು ಎಣ್ಣೆಯನ್ನು ಹಾಕಿದ್ರು ಕೂಡ ನಾವೇ ಸ್ವತಃ ಗಾಣಕ್ಕೆ ಹಾಕಿಸ್ಕೊಂಡೆ ಎಳ್ಳೆಣ್ಣೆಯನ್ನು ಹಾಕ್ತಾ ಇದೆ. ಅಂದ್ರೆ ಪ್ರಕೃತಿಯಲ್ಲಿ ಬದುಕುವಂತ ನಾವೆಲ್ಲರೂ ಕೂಡ ಆನಂದವಾಗಿ ಬದುಕಬೇಕಾದ್ರೆ ಪ್ರಕೃತಿ ಆನಂದವಾಗಿರಬೇಕು. ಪ್ರಕೃತಿ ಆನಂದವಾಗಿದ್ರೆ ಅದರ ಮಧ್ಯದಲ್ಲಿ ಬದುಕುವಂತವ್ರು ನಾವೆಲ್ಲರೂ ಕೂಡ ಆನಂದವಾಗಿ ಇರ್ತೇವೆ. ಆ ಪ್ರಕೃತಿ ಮಾತೆ ಏನಾದರೂ ವಿಕೋಪ ತಾಳತ್ತು ಅಂದ್ರೆ ಅನಾಹುತಗಳು ಹೆಚ್ಚಿಗೆ ಆಗ್ತವೆ. ಅದಕ್ಕೆ ಆ ಪ್ರಕೃತಿಗೆ ನಮನವನ್ನ ಮಾಡಿ ಪ್ರಕೃತಿಯಲ್ಲಿ ಬರುವಂತ ಎಲ್ಲ ಕಷ್ಟಗಳು ಕೂಡ ವಿಶ್ವಕ್ಕೆ ಅಂಟಿಕೊಂಡಿರುವಂತಹ ದುಃಖಗಳು ನಿವಾರಣೆ ಆಗಲಿ ಅಂತ ತಿಳ್ಕೊಂಡು ಈ ಯಜ್ಞವನ್ನ, ಈ ಯಾಗವನ್ನು ಹಮ್ಮಿಕೊಂಡಿದೆ. ಇದು ಹಾವೇರಿ ಜಿಲ್ಲೆಯಲ್ಲಿ ಇನ್ನೂವರೆಗೆ ಅತಿರುದ್ರ ಮಹಾಯಾಗವನ್ನು ಯಾರು ಕೂಡ ಮಾಡಿಲ್ಲ. ಈ ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಇದು ಪ್ರಥಮವಾಗಿ ನಡೆಯುವಂತ ಅತಿರುದ್ರ ಮಹಾಯಾಗ.
ಒಂದು ದಿವಸಕ್ಕೆ 121 ದಂಪತಿಗಳಿಗೆ ನಾವು ಹೇಳಿದೆ. ಆದರೆ ಅಷ್ಟು ಬರದೇ ಇದ್ರೂ ಪರವಾಗಿಲ್ಲ. ಆದರೆ ತಾಲೂಕಿನಿಂದ ಎಷ್ಟು ಮಂದಿ ಬರ್ತಾರಲ್ಲ ಅಷ್ಟು ಮಂದಿನೇ ಅಷ್ಟು ಜನ ಬಂಧಾರೆ ಅಂತ ನಾವು ತಿಳ್ಕೊಂಡು ಮಾಡಿಬಿಟ್ರೆ ಆ ತಾಲೂಕಿಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ತಾಯಿ ಮತ್ತು ರುದ್ರದೇವನ್ ಸಿಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ತಿಳಿಪಡಿಸಿ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ಈಗ ಬೆಳಿಗ್ಗೆ 7 ಗಂಟೆಯಿಂದ 121 ಜನ ಶಾಸ್ತ್ರಿಗಳು ಇಲ್ಲಿ 1331 ಸರಿ ಪಾರಾಯಣ ಮಾಡಿದರು. ಬೆಳಿಗ್ಗೆ 7 ಗಂಟೆಯಿಂದಲೇ ಪ್ರಾರಂಭ ಆಗಿದೆ. ಈಗ ಮತ್ತೆ ನಿಮ್ಮನ್ನ ಎಲ್ಲ ಹೋಮದ ಹತ್ತಿರ ದಂಪತಿಗಳನ್ನ ಕುಂದಿರಿಸಿ ಮತ್ತೊಂದು ಆವೃತ್ತಿಯಲ್ಲಿ ರುದ್ರ ಯಾಗವನ್ನ ನಿಮಗೆ ಕುಂದರ್ಶಿ ಮಾಡುವಂತ ಒಂದು ಕ್ರಿಯೆ ಈಗ ನಡೀತದೆ. ಇದು ನಿಮ್ಮ ಪೂರ್ವ ಜನ್ಮದ ಪುಣ್ಯ. ನಿಮ್ಮ ಮನೆಯೊಳಗ ನೀವು ಹೋಮ ಹವನಗಳನ್ನು ಮಾಡಬೇಕಾದ್ರೆ, ಒಂದು ಹೋಮ ಮಾಡಬೇಕಾದ್ರೆ ನೀವು ಎಷ್ಟು ದಿವಸ ತಯಾರು ಮಾಡ್ಕೊಂತೀರ ಗೊತ್ತಿಲ್ಲ. ರುದ್ರಾಭಿಷೇಕ ಮಾಡ್ಕೊಳಕತ್ತಿದ್ರ ಒಂದು ತಿಂಗಳು ಬಡದಾಡ್ತೀರಿ. ಅದು ಹೋಮ ಮಾಡಾಕತ್ತಿದಂದು ಅಜ್ಜಾರ ಯಾಕೆ ಕಟ್ಗಿ ತರ್ಬೇಕ್ರಿ? ಅದು ಸಿಕ್ಕಿಲ್ರಿ ಶಾಸ್ತ್ರಿಗಳ ಸ್ವಾಮಿ, ಅದು ಸಿಕ್ಕಿಲ್ಲ. ಅತಿ ಹತ್ತಿರದಾಗಿರೋ ಸ್ವಾಮಿ ಆ ಸಿಕ್ಕಿಲ್ಲ. ಯಪ್ಪ ನಾ ಯಾ ತರ್ಲಿ? ನಮ್ಮ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಸಿಗ್ಲಿಲ್ಲ, ಇಲ್ಲಿ ಸಿಗ್ಲಿಲ್ಲ. ಒಂದು ಚೂರು ಮನಸ್ಸಿನಾಗ ಸಿಗ್ಲಿಲ್ಲ ಅಂದ್ರೆ ಅದ ಕಟ್ಯಾಕ್ ಚಲೋ ಆಗತ್ತೆ. ಹೆಣ್ಮಕ್ಳು ನೀ ತರ್ಲಿಲ್ಲ, ನೀ ಅಜ್ಜಾರನ್ನ ಕೇಳಿಲ್ಲ, ನೀ ಹಂಗೆ ಮಾಡ್ತಿ, ನೀ ಹಿಂಗೆ ಮಾಡ್ತಿ ಅಂತ ಹೆಣ್ಮಕ್ಳು ಆ ಪೂಜೆ ಮುಗಿದು ಒಂದು ದಿವ್ಸಕ್ಕೆ ಮಟ್ಟ ಕಟ್ಟಿದ ಸುಮ್ಮನೆ ಗಂಡ್ಮಕ್ಳು. ಅದ್ರ ರುದ್ರದೇವ ಇದ್ರಾಗ ಮಾಡು ಅಂತ ತಿಳ್ಕೊಂಡು ಹೇಳ್ತಾನೆ ದೇವರು. ಹೆಣ್ಮಕ್ಳು ದೇವಿ ಹಂಗಲ್ರಿ, ಆಕೆ ಕಿವಿಯನ್ನೂ ಬೇಕು, ಸೊಂಟದನ್ನೂ ಬೇಕು, ಕಾಲನ್ನು ಬೇಕು. ಈ ಬೋಳಾಶಂಕರ ಇವರು ಪರಮಾತ್ಮ. ಇವು ಗಂಡ್ಮಕ್ಳು ಏನಂದ್ರೆ ಒಂದು ಶಾಲು, ಒಂದು ಅಂಗಿ, ಒಂದು ಪಂಜಿ ಅಕ್ಕಿ ಬಂದ್ಬಿಟ್ರೆ ಶಿವಾಯ. ಹೆಣ್ಣು ದೇವ್ರು ಹಂಗಲ್ಲ, ಇಲ್ಲಿಂದ ಹಿಡಿದು ಕೆಳಗಿನವರೆಗೆ ಅಲಂಕಾರದ ಅಟ್ಟ ದೇವಿ ಹಾಕಲಾಕಿ. ಆದರೆ ಇದೊಂದು ಸುದೈವ ನಿಮಗೆಲ್ಲ ಸಿಕ್ಕಿರೋದು. ಹಂಗಾರೆ ಬರ್ಲಾದ್ರೆ ಸುದೈವ ಇಲ್ಲನು ಅಂತ ಅಲ್ಲ, ಕಾರ್ಯದ ಒತ್ತಡದಿಂದ ಅವರು ಬಂದಿರಕ್ಕಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರೆ ಇವತ್ತಿನ ಕಲಿಯುಗದೊಳಗೆ ಏನು ಪರಿಸ್ಥಿತಿ ಆಗೈತಿ ಅಂದ್ರೆ, ಮನೋರಂಜನೆಗೆ ಮನಸ್ಸೋಗುವಂಥ ಮನಸ್ಸುಗಳಕ್ಕಿಂತ ಈ ಧಾರ್ಮಿಕ ಮನಸ್ಸಕ್ಕೆ ಬಹಳ ಕಡಿಮೆ ಆಗಿದೆ. ಯಾವ್ದಾರ ಆ ಹೀರೋ ಬರ್ತಾನ ಅಥವಾ ಈ ಹೀರೋ ಬರ್ತಾನ ಅಂತ ತಿಳ್ಕೊಂಡು ಏನಾದ್ರು ಅಂದಿದ್ರ ಅಯ್ಯೋ ಶಿವ ಶಿವ ಇದೆಲ್ಲ ತುಂಬಿ ತುಳುಕಾಡ್ದಿತ್ತು. ಶಾಸಕರು ಹೇಳೋದೇ ಬೇಡ. ಒಬ್ಬ ಶಾಸಕ ಅದು ಫುಲ್ ಮಾಡ್ಯಾರ ಅವರು. ಒಬ್ರು ಕೊರತೆ ಆಗಿಲ್ಲ. 120 ಅಂದ್ರೆ 100 ನಿಮಗೂ ಹೇಳ್ತಾರ ಹಾವೇರಿ ವಿಚಾರವಾಗಿ ಇರ್ಲಿ. ಯಾಕಂದ್ರೆ ಈ ಮಧ್ಯ